ತಾಲೂಕಿನ ಶ್ರೀ ಮಲೆಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಪೌರ ಕಾರ್ಮಿಕ ಸಿಬ್ಬಂದಿ ಕಡ್ಡಾಯವಾಗಿ ಸ್ವಚ್ಛತಾ ಪರಿಕರಗಳನ್ನು ಧರಿಸಿ ಸ್ವಚ್ಛತೆ ಮಾಡಬೇಕೆಂದು ಸಫಾಯಿ ಕರ್ಮಚಾರಿಗಳ ಆಯೋಗದ ಕಾರ್ಯದರ್ಶಿ ಚಂದ್ರಕಲಾ ತಿಳಿಸಿದರು. ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆದ ಪೌರ ಕಾರ್ಮಿಕರ ಕುಂದುಕೊರತೆ ಸಭೆಯಲ್ಲಿ ಅವರು ಮಾತನಾಡಿದರು. ಪ್ರಾಧಿಕಾರದಲ್ಲಿ ಕರ್ತವ್ಯ ನಿರ್ವಹಿಸುವ ಪ್ರತಿಯೊಬ್ಬ ಕಾರ್ಮಿಕರು ತಮ್ಮ ಆರೋಗ್ಯದ ದೃಷ್ಟಿಯಿಂದ ಹಾಗೂ ಮುನ್ನೆಚ್ಚರಿಕೆ ಕ್ರಮವಾಗಿ ಮಾಸ್ಕ್, ಶೂ, ಗ್ಲೀಸ್ ಧರಿಸಿ ಕರ್ತವ್ಯ ನಿರ್ವಹಿಸಬೇಕು ಎಂದರು. ಈ ವೇಳೆ ಪ್ರಾಧಿಕಾರದ ಕಾರ್ಯದರ್ಶಿ ರಘು ಮಾತನಾಡಿ, ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಕಾಯಂ ಹಾಗೂ ವೇತನ ಶ್ರೇಣಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 60 ಪೌರಕಾರ್ಮಿಕ ಕುಟುಂಬಗಳಿಗೆ ಮನೆ ನಿರ್ಮಾಣ ಮಾಡಲು ಕಳೆದ ತಿಂಗಳು ನಡೆದ ಪ್ರಾಧಿಕಾರದ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಪ್ರಾಧಿಕಾರದ ಅಧ್ಯಕ್ಷರಾದ ಸಿದ್ದರಾಮಯ್ಯನವರು ಅನುಮೋದನೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಿಕೊಡಲಾಗುವುದು. 3 ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ ಮಾಡಲಾಗುತ್ತಿದೆ. ಸ್ವಚ್ಛತಾ ಪರಿಕರಗಳನ್ನು ನಿಗದಿತ ಸಮಯಕ್ಕೆ ವಿತರಿಸಲಾಗುತ್ತಿದೆ. ಜಾತ್ರಾ ಮಹೋತ್ಸವದ ಸಂದರ್ಭಗಳಲ್ಲಿ ಪೌರಕಾರ್ಮಿಕರು ಉತ್ತಮ ಸಹಕಾರ ನೀಡುತ್ತಿದ್ದಾರೆ ಎಂದರು. ಈ ವೇಳೆ ಪ್ರಾಧಿಕಾರದ ಉಪ ಕಾರ್ಯದರ್ಶಿ ಚಂದ್ರಶೇಖರ್, ಸಂಶೋಧನಾಧಿಕಾರಿ ಮಹದೇವಸ್ವಾಮಿ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮುನಿರಾಜು, ಅಂಬೇಡ್ಕರ್ ನಿಗಮದ ವ್ಯವಸ್ಥಾಪಕ ರಾಜು, ತಾಲೂಕು ಸಹಾಯಕ ನಿರ್ದೇಶಕ ಕೇಶವಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಡ್ಡಾಯವಾಗಿ ಕಂಪಲ್ಸರಿ ಸುರಕ್ಷತಾ ಪರಿಕರಗಳನ್ನು ಧರಿಸಿಕೊಂಡೇ ಕೆಲಸ ಮಾಡ್ತಾರೆ. ಅದನ್ನ ಹೇಳಿ ಹೇಳಿ ನೀವೇನಾದ್ರು ಹೇಳ್ತೀರಾ? ಪ್ರತಿದಿನ ಬೆಳಗ್ಗೆ 6 ಗಂಟೆ ಬಂದಾಗ ಗ್ಲೌಸು, ಮಾಸ್ಕು ಮತ್ತು ಶೂ ಇವೆಲ್ಲ ಹಾಕೊಂಡೆ ಕೆಲಸ ಮಾಡಬೇಕಂತ ಪ್ರತಿದಿನ ನಾವು ಹೇಳ್ತಾ ಇದ್ದೀವಿ ಸರ್. ಆದರೆ ಅವರು ಕೆಲವು ಟೈಮಲ್ಲಿ ನಮಗೆ ಅಲರ್ಜಿ ಆಗುತ್ತೆ ಅಂತ ಕೆಲವರು ಮಾಡ್ತಾರೆ ಸರ್. ಅದು ನಾವು ಬಿಡ್ತಾ ಇಲ್ಲ ಸರ್. ನಾವು ಪ್ರತಿದಿನ ನಮ್ಮ ಪ್ರಯತ್ನ ನಾವು ಮಾಡ್ಕೊಂಡು ಮಾಡ್ತೀವಿ ಸರ್. ನಾವು ಎಲ್ಲ ಕಡೆಗೂ ಅವರು ಕ್ಲೀನ್ ಮಾಡಿಸ್ಬೇಕು, ರೋಡ್ಸ್ಗಳು ಮತ್ತು ವಾಚ್ ಮಾಡ್ತಾ ಇರಬೇಕು. ಕಾರ್ಮಿಕರು ಅಂತಂದ್ರೆ ಅವರು ಸೇಫ್ಟಿಯಾಗಿ ಇರಬೇಕು ಅಂತಲೇ ನಾವು ನೋಡ್ತೀವಿ ಸರ್. ಅವರು ಅಣ್ಣ ತಮ್ಮದಿರ ನಾನು ಅವ್ರ ಕೆಲಸ ಮಾಡಿ ಸರ್ ಅವ್ರ ಜೊತೆಗೆ ಇರ್ತೀವಿ ಸರ್. ನೀವು ಕೆಲಸ ಹಾಕೋದೇ ಮಾಡಿದ್ರೆ ಪ್ರತಿದಿನವೂ ಹೇಳ್ತೀವಿ ಸರ್. ಗೌರವಿಸು ಮತ್ತೆ ಕಸ ಗುಡಿಸೋರಿಗೆಲ್ಲ ಹೆಲ್ಮೆಟ್ ಅವಶ್ಯಕತೆ ಇಲ್ಲ ಅಂತ ಎಲ್ಲರಿಗೂ ಆಗ್ಬಿಟ್ಟು ಕೆಲಸ ಮಾಡೋದೆಲ್ಲ ಅರ್ಥ ಇಲ್ಲ. ಇವನ್ ಕಲಿತೀರ. ಮಾಸ್ಕ್ ವೆರಿ ವೆರಿ ಇಂಪಾರ್ಟೆಂಟ್. ಗ್ಲೌಸ್ ಆಲ್ಸೋ ಇಂಪಾರ್ಟೆಂಟ್. ಇಲ್ಲಿ ನಾವು ಕೂಡ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ. ಅನ್ನ ಉಳಿಸಿದಂಥ ಎಲ್ಲ ಕೆಟ್ಟ ಪದಾರ್ಥಗಳಿದೆ, ಅದನ್ನ ಮೊಳಕೆಯಲ್ಲಿ ತಳ್ಳಕ್ಕಾಗ್ತದೆ. ಆ ಸಂದರ್ಭದಲ್ಲಿ ಕೈಯಲ್ಲಿ ಮುಟ್ಟಿ ತರಬೇಕಾಗುತ್ತೆ. ಅದಕ್ಕೆ ಏನು ಮಾಡೋದು, ಗ್ಲೌಸ್ ಹಾಕ್ತಾರೆ. ಎಲ್ಲರಿಗೂ ನೋಡಿ ಈ ಥರ ಹೆಲ್ಮೆಟ್ ಹಾಕೊಂಡು ಸೊ ಒಂದೊಂದು ಜಾಬ್ಗೆ ಒಂದೊಂದು ಕೆಲಸಕ್ಕೆ ಒಂದೊಂದು ಥರ ಅದ್ರ ಪ್ರಕಾರ ಹಾಕೊಂಡು ಮಾಡಬೇಕು. ನೀವು ಯಾರೇ ಸಿಬ್ಬಂದಿ ಆಗಿದ್ದೀರಿ ಅವ್ರಿಗೆ ಗೈಡ್ ಮಾಡಬೇಕು, ಕಂಪಲ್ಸರಿ ಹಾಕೊಂಡು ಮಾಡಿ. ನೀವು ಪ್ರಾಧಿಕಾರ ಮತ್ತು ನೌಕರರ ಪರವಾಗಿ ಕೆಲಸ ಮಾಡಬೇಕು. ಪ್ರಾಧಿಕಾರ ಸರ್ಕಾರ ಪ್ರಾಧಿಕಾರಿಕರುತ್ತೆ, ಪ್ರಾಧಿಕಾರ ನಿಮ್ಮ ಮೂಲಕ ಮಾಡಿಸುತ್ತೆ. ನೀವು ಕಾರ್ಮಿಕರ ಕಲ್ಯಾಣ ದೃಷ್ಟಿಯಿಂದ ಅವರ ಆರೋಗ್ಯದ ದೃಷ್ಟಿಯಿಂದನೂ ವಹಿಸಬೇಕು. ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡಬೇಕು. ಸೊ ಆಯ್ತಾ, ಬಂದ್ರ ಇನ್ನೇನಾದ್ರು ಇದ್ರೇನಪ್ಪ? ಆಯ್ತು, ಇವಾಗ ಕೂತ್ಕೊಳ್ಳಿ.